ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹುರುಳಿಕಾಳು ಸಾರು ಅಥವಾ ಹುರುಳಿಕಾಳು ನೀರ್ ಹೆಸರು ಹೆಂಗ್ ಮಾಡೋದು ಅಂತ ನೋಡೋಣ. ಈ ಸಾಂಬಾರ್ ಪಕ್ಕ ಹಳ್ಳಿ ಸ್ಟೈಲ್ ಆಗಿದ್ದು ಮುದ್ದೆ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರ್ ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಹುರ್ಗಡ್ಲೆ, ಸಾಂಬಾರ್ ಪುಡಿ, ಹುರುಳಿಕಾಳು, ಈರುಳ್ಳಿ, ತೆಂಗಿನಕಾಯಿ ತುರಿ, ಹುಣಸೆ ರಸ, ಅರಿಶಿನ, ಜೀರಿಗೆ, ಗಸಗಸೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆ ಮಾಡಲಿಕ್ಕೆ ಕರಿಬೇವು, 2 ಮೆಣಸಿನಕಾಯಿ, ಈರುಳ್ಳಿ ಮತ್ತು ಸಾಸಿವೆ. ಮೊದಲಿಗೆ ಹುರುಳಿಕಾಳನ್ನ ಹುರ್ಕೋಬೇಕಾಗುತ್ತೆ. ಕಾಳು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3 to 4 ಮಿನಿಟ್ಸ್ ಚೆನ್ನಾಗಿ ಹುರ್ಕೋಬೇಕು. ಅದು ಹುರ್ಕೊಂಡಾದ್ಮೇಲೆ ಅದು ಗೋಲ್ಡನ್ ಕಲರ್ ಬರುತ್ತೆ. ಗೋಲ್ಡನ್ ಕಲರ್ ಬಂದಮೇಲೆ ನಾವು ಅದನ್ನು ಸೈಡ್ಗೆ ಎತ್ತಿಟ್ಕೋಬೇಕು. ಪಾನ್ಗೆ 1 ಸ್ಪೂನ್ ಎಣ್ಣೆ, ಜೀರಿಗೆ, ಗಸಗಸೆ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಹಾಕೊಂಡು ಇನ್ನು ಸ್ವಲ್ಪ ಹಸಿ ಈರುಳ್ಳಿ ಎತ್ತಿಟ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ಇದು ಗೋಲ್ಡನ್ ಕಲರ್ ಬಂದಿದೆ. ಇದು ಸ್ವಲ್ಪ ಆರಕ್ಕೆ ಬಿಡಬೇಕು. ನಾನು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಅವಾಗಲೇ ಹುರಿದಿಟ್ಕೊಂಡಿರೋ ಹುರುಳಿಕಾಳು 2-3 ಸ್ಪೂನು, ತೆಂಗಿನಕಾಯಿ ತುರಿ 1-2 ಸ್ಪೂನು, ಹುರ್ಗಡ್ಲೆ 1-2 ಸ್ಪೂನ್, ಅವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಒಂದು ಸ್ವಲ್ಪ, ಹಾಗೆ 2-3 ಸ್ಪೂನ್ ಸಾಂಬಾರ್ ಪುಡಿ, ಸ್ವಲ್ಪ ಅರಿಶಿನ, ಹುಣಸೆ ರಸ ಒಂದು ಸ್ವಲ್ಪ, ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಫುಲ್ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಸಾಂಬಾರು ಒಗ್ಗರಣೆ ಮಾಡ್ಕೊಬಿಡೋಣ. 2-3 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು, 2 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಸೇರಿಸಿ ನಿಮ್ಗೆ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಕುದಿ ಬಂದ ಮೇಲೆ ಆವಾಗಲೇ ಹುರಿದಿಟ್ಕೊಂಡಿರೋ ಹುರುಳಿಕಾಳು ಹಾಕ್ಕೊಂಡು 5-6 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ರುಚಿಕರವಾದ ಹಳ್ಳಿ ಶೈಲಿಯ ಹುರಿದುಳ್ಳಿಕಾಳು ಸಾಂಬಾರ್ ಸವಿಯಲು ಸಿದ್ಧ. ಇದು ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.